ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೌ ಟು ಅವಾಯ್ಡ್ ದ ನೆಗೆಟಿವ್ಸ್. ಓಕೆ, ಆಮೇಲೆ ಎಷ್ಟು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ, ನಿಮ್ಮ ಒಂದು ರ್ಯಾಂಕ್ ಒಳ್ಳೆ ಪೊಸಿಷನ್ ಬರಬೇಕು ಅಂತಂತಂದ್ರೆ ಎಷ್ಟು ಕ್ವಶನ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ, ಆಮೇಲೆ ಹೇಗೆ ಓದಬೇಕು, ಓಕೆನಾ, ಯಾವ ರೀತಿ ರಿಮೆಂಬರ್ ಮಾಡ್ಕೊಬೇಕು ಅಂತಂದೇಳಿ ತುಂಬಾ ಜನ ಡೌಟ್ಸ್ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದೀವಿ. ಓಕೆ, ಸೊ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಈಗ CRE SNO, ಓಕೆ, ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಒಂದು ಏನಿದೆ, ಅದರಲ್ಲಿ SNO ಪೋಸ್ಟ್ ಆಗಿರ್ಬೋದು ಅಥವಾ ESIC ಪೋಸ್ಟ್ ಆಗಿರ್ಬೋದು, ಈ ಎರಡಕ್ಕೂ ಕೂಡ ನಿಮಗೆ ಟೈಮ್ ಇರೋದು only 1 ವೀಕ್ ಅಷ್ಟೇ. ಸೊ 1 ವೀಕ್ ಟೈಮ್ ಇದೆ. ಆ 1 ವೀಕ್ ಅಲ್ಲಿ ನೀವು ಎಷ್ಟು ಓದ್ಬೇಕು, ಹೇಗೆ ಓದ್ಬೇಕು, ಓಕೆನಾ, ಆಮೇಲೆ ಎಕ್ಸಾಮ್ ಹೋಗುವಾಗ ಯಾವ ರೀತಿಯಾಗಿ ಹೋಗ್ಬೇಕು, ಪ್ಲಸ್ ಸ್ಟ್ರಾಟಜಿಸ್ ಏನ್ ಮಾಡ್ಕೊಂಡು ಹೋಗ್ಬೇಕು ಅಂತಂದೇಳಿ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ನಾರ್ಸೆಟ್ ಮತ್ತೆ ನಿಮಗೆ ನಾನು ಕೊನೆಗೆ ಬರ್ತೀನಿ. ನಾರ್ಸೆಟ್ ಆಗಿರ್ಬೋದು, RRB ಆಗಿರ್ಬೋದು, ಇನ್ನೂ ಟೈಮ್ ಇದೆ. ಸೊ ನಾರ್ಸೆಟ್ಗೆ ಏನು ಜಾಸ್ತಿ ಟೈಮ್ ಇಲ್ಲ, ಏಪ್ರಿಲ್ 12. ಓಕೆ, ನಾರ್ಸೆಟ್ ಯಾವಾಗಿದೆ ಅಂತಂತಂದ್ರೆ ಏಪ್ರಿಲ್ 12 ಇದೆ. ಓಕೆ, ಸೊ RRB ಯಾವಾಗಿದೆ ಅಂತಂತಂದ್ರೆ ಅವ್ರು ಹೇಳಿದ ಪ್ರಕಾರ ಏಪ್ರಿಲ್ ಆರ್ ಮೇ. ಓಕೆ, ಮಾರ್ಚ್ ಎಂಡಿಂಗ್ ಅಲ್ಲಿ ಇರಬಹುದು, ಇಲ್ಲ ಏಪ್ರಿಲ್ ಅಥವಾ ಮೇ ನಲ್ಲಿ ನಡೆಯುತ್ತೆ. ಓಕೆ, ಸೊ ಈ 2 ಮಂತ್ಸ್ ಏನಿದೆ ಪಕ್ಕ ನಡೆಯುತ್ತೆ. ಸೊ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ. ಓಕೆ, ಬಟ್ ಈ CRE ESIC ಏನಿದೆ ಇದು 26, 27, 28 ಅಂತ ಕೊಟ್ಟಿದ್ರು. ಸೊ ಆ ಡೇಟ್ಸ್ ಅಲ್ಲಿ ನಡೆಯುತ್ತೆ. ಓಕೆನಾ, ಆ 3 ಡೇಸ್ ಅಲ್ಲಿ ಯಾವಾಗ ಬೇಕಾದ್ರೂ ನಡೀಬಹುದು. ಓಕೆನಾ, ಸೊ ಈಗ ಫಸ್ಟ್ ಕ್ವಶನ್, ಹೌ ಟು ಅವಾಯ್ಡ್ ನೆಗೆಟಿವ್ಸ್. ಸೊ ನೆಗೆಟಿವ್ಸ್ ಅನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂತಂದೇಳಿ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ. ಯಾಕೆ ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇವನ್ ನಾನು ಕೂಡ ಮಾಡ್ತಿರ್ತಕ್ಕಂಥ ಮಿಸ್ಟೇಕ್. ಓಕೆ, ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತೀವಿ ಅಂತಂತಂದ್ರೆ, ಎಲ್ಲ ಕ್ವಶನ್ ಸಪೋಸ್ 100 ಕ್ವಶನ್ಸ್ ಇದೆ ಅಂತಂತಂದ್ರೆ, ನಾವು ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ, ನಿಮ್ಗೆ ಗೊತ್ತಿರ್ತಕ್ಕಂಥ ಕ್ವಶನ್ಸ್ ಅನ್ನ ಒಂದು 70 ರಿಂದ 80 ಮಾಡ್ಕೊಂಡು ಹೋಗ್ತೀವಿ. 70 ರಿಂದ 80 ಅಟೆಂಡ್ ಮಾಡ್ತೀವಿ. ಆಮೇಲೆ ಲಾಸ್ಟ್ ಏನಾಗುತ್ತೆ, ಇನ್ನು ಟೈಮ್ ಉಳಿದಿದೆ. ಸೊ ಆ ಟೈಮ್ ಉಳಿದಿರ್ತಕ್ಕಂಥ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂತಂದ್ರೆ, ಇನ್ನೂ 20 ಕ್ವಶನ್ಸ್ ಇದೆ. ಓಕೆ, ಆ ಇನ್ನೂ 20 ಕ್ವಶನ್ಸ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಒಂದು ಚಾನ್ಸ್ ತಗೊಳ್ಳೋಣ. ಓಕೆ, ಒಂದು ಚಾನ್ಸ್ ತಗೊಂಡ್ಬಿಡೋಣ ಅಂತ ಏನ್ ಮಾಡ್ತೀವಿ ಅಂತಂತಂದ್ರೆ, ನಾವು ಆ 20 ಕ್ವಶನ್ ಅಟೆಂಡ್ ಮಾಡ್ಬಿಡ್ತೀವಿ. ಸೊ ಯು ಶುಡ್ ನಾಟ್ ಡೂ ದಟ್ ಮಿಸ್ಟೇಕ್. ಓಕೆ, ಸೊ ಅದಕ್ಕೋಸ್ಕರ ಬೆಸ್ಟ್ ನಾನು ಕೊಡ್ತಕ್ಕಂಥ ಅಡ್ವೈಸ್ ಏನಪ್ಪಾ ಅಂತಂತಂದ್ರೆ, ಇಫ್ ಯು ಡೋಂಟ್ ನೋ ಡೋಂಟ್ ಟಚ್. ಓಕೆ, ಇಫ್ ಯು ಡೋಂಟ್ ನೋ ಡೋಂಟ್ ಟಚ್ ಅಂತಂದ್ರೆ, ಆ ಕ್ವಶನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂತಂದ್ರೆ ಅದನ್ನ ನೀವು ಟಚ್ ಮಾಡಕ್ ಹೋಗ್ಲೇಬಾರ್ದು. ಓಕೆ, ಕ್ವಶನ್ ಬಗ್ಗೆ ಗೊತ್ತಿಲ್ಲ ಅಂತಂತಂದ್ರೆ ಡೋಂಟ್ ಟಚ್. ನೀವು ಟಚ್ ಮಾಡಿದಾಗ್ಲೇ ಅಲ್ಲಿ ಮೈನಸ್ ಆಗೋದು. ಸಪೋಸ್ ನೀವೀಗ 100 ಮಾರ್ಕ್ಸ್ ಪೇಪರ್ ಇದೆ. ಓಕೆನಾ, ಸೊ ಎಷ್ಟು ಅಟೆಂಡ್ ಮಾಡ್ಬೇಕು ನಾನು? ಓಕೆ, ಅಂದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಗುಡ್ ಸ್ಕೋರ್, ಗುಡ್ ರ್ಯಾಂಕಿಂಗ್ ಬರಬೇಕು ಅಂತಂತಂದ್ರೆ ಎಷ್ಟು ಅಟೆಂಡ್ ಮಾಡಬೇಕು ಅಂತಂತಂದ್ರೆ, ಮಿನಿಮಮ್ 80+ ಅಟೆಂಡ್ ಮಾಡ್ಲೇಬೇಕು. ನೀವು ಮಿನಿಮಮ್ 80 ಅಂತ ಅಟೆಂಡ್ ಮಾಡ್ಲೇಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಯಾವ ತರ ಮಾಡ್ಕೊಂತ ಬರ್ತೀರಾ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ, ಯಾವ ತರ ಮಾಡ್ಕೊಂಡ್ಬರೋ ಫಸ್ಟ್ ನೀವು ಅಂತಂತಂದ್ರೆ, ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್. ಇನ್ ಕೇಸ್ ನಿಮ್ಗೆ ಪೇಪರ್ ಕೊಟ್ಟರು, ಓಕೆನಾ, OMR ಪೇಪರ್ ಏನನ್ನ ಸಿಕ್ತು, ಲಾಸ್ಟ್ ಟೈಮ್ ESIC OMR ಕೊಟ್ಟಿದ್ರು. ಓಕೆನಾ, ಸೊ RRB ಕೊಟ್ಟರು ಅವ್ರ ಪೇಪರೇ ಕೊಡ್ತಾರೆ. ಓಕೆ, ಸೊ ನಿಮಗೆ OMR ಶೀಟ್ ಕೊಟ್ಟರು ಅಂತಂತಂದ್ರೆ, OMR ಶೀಟ್ ಅನ್ನ ಫಸ್ಟ್ ನೋಡ್ಕೊಂಡು ಹೋಗ್ಬಿಡ್ಬೇಕು. ಎಷ್ಟು ಪೇಜಸ್ ಇದೆ ಎಲ್ಲ ಪೇಜಸ್ ನೋಡ್ಕೊಂಡ್ಬಿಟ್ಟು ಯಾವ್ಯಾವ್ದು ಈಜಿ ಇದೆ ಅದನ್ನ ಮಾರ್ಕ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ನೆಕ್ಸ್ಟ್ ಟೈಮ್ ಮಾಡ್ತೀರಾ ಅಂತಂತಂದ್ರೆ ಈಜಿ ಇರೋದನ್ನೆಲ್ಲ ಫಸ್ಟ್ ಹಾಕೊಂಡು ಹೋಗ್ಬಿಡಿ. ಕ್ವಶನ್ ನಂಬರ್ಸ್ ಅನ್ನ ಮತ್ತೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ, ಕ್ವಶನ್ ನಂಬರ್ಸ್ ಅನ್ನ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಓಕೆನಾ, 25 ಕ್ವಶನ್ ಹೋಗ್ಬಿಟ್ಟು ನಾನು 26ನೇ ಹಾಕ್ಬಿಟ್ಟಿರ್ತೀನಿ. ಅದನ್ನ ನೋಡ್ಕೊಂಡಿರ್ತೀನಿ, ಕರೆಕ್ಟ್ ಆಗಿ ಗೊತ್ತಿರುತ್ತೆ, ಕ್ವಶನ್ ಪೇಪರ್ ನೋಡಿರ್ತೀನಿ, ಬಟ್ ಆನ್ಸರ್ ಮಾಡುವಾಗ ರಾಂಗ್ ಮಾಡಿರ್ತೀನಿ. ಸೊ ಆ ತರ ತಪ್ಪುಗಳನ್ನು ಮಾಡಬಾರ್ದು. ಓಕೆ, ಇನ್ ಕೇಸ್ CBT ಕಂಪ್ಯೂಟರ್ ಬೇಸ್ಡ್ ಬಂದಾಗ ಏನ್ ಮಾಡ್ತೀರಪ್ಪ ಅಂತಂತಂದ್ರೆ, ಸೊ ನಿಮಗೆ ಸೊ ಇವಾಗೆಲ್ಲ ಹೆಂಗಿದೆ, ಈಗ CRE ಪ್ಯಾಟರ್ನ್ ಪ್ರಕಾರ ಹೇಳ್ಬೇಕು ಅಂತಂತಂದ್ರೆ, ನಿಮಗೆ ಒಂದು ಸೆಕ್ಷನ್ ಅನ್ನು ಕಂಪ್ಲೀಟ್ ಮಾಡ್ದೇನೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಕ್ಕಾಗಲ್ಲ. ಓಕೆನಾ, ಸೊ 5 ಸೆಕ್ಷನ್ ಇರ್ತವೆ, 20 ಮಾರ್ಕ್ಸ್ಗೆ 5 ಸೆಕ್ಷನ್ ಇರ್ತವೆ. ಆ ಸೆಕ್ಷನ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಹೋಗಕ್ಕಾಗಲ್ಲ. ಹೆಂಗೆ ಅಂತಂತಂದ್ರೆ, 20 ಕ್ವಶನ್ಸ್ ಇರುತ್ತೆ, 18 ಮಿನಿಟ್ಸ್ ಇರುತ್ತೆ, 18 ನಿಮಿಷ ಅಷ್ಟೇ ನಿಮಗೆ ಆ ಸೆಕ್ಷನ್ ಓಪನ್ ಆಗಿರುತ್ತೆ. ಆ 18 ನಿಮಿಷದಲ್ಲಿ ನೀವು 20 ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆನಾ, ಸೊ 18 ನಿಮಿಷ ಆದ್ಮೇಲೆ ಮತ್ತೆ ನಿಮಗೆ ಫಸ್ಟ್ ಸೆಕ್ಷನ್ ಸಿಗಲ್ಲ. ಹೆಂಗಾಗುತ್ತೆ ಸಮ್ಟೈಮ್ ಅಂತಂದ್ರೆ, ಫಸ್ಟ್ ಗೆ ನಿಮಗೆ ಆನ್ಸರ್ ಗೊತ್ತಿರಲ್ಲ, ಕ್ವಶನ್ ನಾವು ಓದಿರ್ತೀವಿ, ತುಂಬಾ ಫೆಮಿಲಿಯರ್ ಆಗಿರುತ್ತೆ, ಆ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಕಿರಲ್ಲ, ಕನ್ಫ್ಯೂಷನ್ ಆಗ್ತಿರುತ್ತೆ, ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡ್ಬೇಕು ಅಂತಂದಾಗ, ಸೊ ನಿಮಗೆ ಗೊತ್ತಿತ್ತು, ಓಕೆನಾ, ತುಂಬಾ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತಂತಂದ್ರೆ, ಜಸ್ಟ್ ನಮಗೆ ಬೇಸಿಕ್ ಕ್ವಶನ್ಸ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಕನ್ಫ್ಯೂಷನ್ಸ್ ಆಗೋದು ಯಾವಾಗ್ಲೂ ನಮಗೆ, ಸೊ ಇದೇನು ಕ್ಲಿನಿಕಲ್ ಬೇಸ್ ಕ್ವಶನ್ಸ್ ಇರ್ತಲ್ವಾ, ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ. ಯಾಕೆ ಅಂತಂತಂದ್ರೆ ಅಲ್ಲಿ ರ್ಯಾಷನಲ್, ಎಕ್ಸಾಕ್ಟ್ ರ್ಯಾಷನಲ್ ಇರುತ್ತೆ.
ಓಕೆನಾ. ಸೊ ಅಲ್ಲಿ ನಾವು ಪಕ್ಕ ನೋಡ್ಬಿಟ್ಟು ಓಕೆ ಇದಕ್ಕಿದೆ ಆನ್ಸರ್ ಅಂತ ಹೇಳಿ ಮಾಡ್ಬಿಡ್ತೀವಿ ಆನ್ಸರ್. ಬಟ್ ಬೇಸಿಕ್ ಕ್ವಶನ್ಸ್ ಅಂತ ಏನಿದೆ ಓಕೆನಾ, ಬೇಸಿಕ್ ಕ್ವಶನ್ಸ್ ಅಲ್ಲಿ ನಾವು ತುಂಬಾ ಕನ್ಫ್ಯೂಷನ್ ಆಗುತ್ತೆ ನಮಗೆ ಓಕೆನಾ. ಸೊ ಆ ತರ ಕನ್ಫ್ಯೂಷನ್ ಆದಾಗ ಏನ್ ಮಾಡ್ಬೇಕು ಅಂತಂದ್ರೆ ಓಕೆನಾ, ನಿಮಗೆ ಪಕ್ಕ 100% ಗೊತ್ತಿತ್ತು ಓಕೆ, 100% ಗೊತ್ತಿತ್ತು ಅಂದ್ರೆ ಮಾತ್ರ ಅದ್ ಮುಟ್ಟಿ ಓಕೆ, ಇಲ್ಲ ಟಚ್ ಮಾಡಕ್ ಹೋಗ್ಬೇಡಿ ಓಕೆನಾ. ಇಲ್ಲ ನಾನು ಯಾವಾಗಲೂ ಓದಿದ್ದೀನಿ, ನನ್ನ ನೆನಪಿದೆ ಅಂತ ಡೌಟ್ಸ್ ಇತ್ತು ಅಂತಂದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕು, ಎಲಿಮಿನೇಷನ್ ಮಾಡ್ಕೊಬೇಕು ಓಕೆ. ಎಲಿಮಿನೇಷನ್ ಅಂತಂದ್ರೆ ಅಟ್ಲೀಸ್ಟ್ 50-50 ಓಕೆನಾ. ಸೊ ಫಸ್ಟ್ ಈಗ 4 ABCD ಇದೆ ಅಂತಂದ್ರೆ ಓಕೆನಾ, ಇದರಲ್ಲಿ 2 ಫಸ್ಟ್ ತೆಗೆದು ಬಿಡ್ಬೇಕು ಓಕೆ, 2 ಎಲಿಮಿನೇಟ್ ಮಾಡ್ಬಿಡ್ಬೇಕು. ಅದು ನಿಮಗೆ ಅಷ್ಟು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್, ಯು ಆರ್ ನಾಟ್ ಫಿಟ್ ಫಾರ್ ದಟ್ ಎಕ್ಸಾಮ್ ಅಂತ ನಾವು ಹೇಳ್ಬೇಕಾಗುತ್ತೆ ಓಕೆ. ಸೊ ಏನ್ ಮಾಡ್ತೀರಾ, ಅಟ್ಲೀಸ್ಟ್ 2 ಆಪ್ಷನ್ ಅನ್ನು ತೆಗೆದು ಬಿಡ್ಬೇಕು ನೀವು ಓಕೆ. 2 ಆಪ್ಷನ್ ತೆಗೆದ್ಬಿಡಿ. ಇನ್ನ 2 ಆಪ್ಷನ್ ಅಲ್ಲಿ 50-50 ಡೌಟ್ಸ್ ಇರುತ್ತೆ ಓಕೆನಾ. ಆ 50-50 ಡೌಟ್ಸ್ ಅಲ್ಲಿ ನಿಮಗೆ ಯಾವ್ದಕ್ಕೆ ಜಾಸ್ತಿ ಇದೆ ಅನ್ಸುತ್ತೆ ಅದು ನಿಮಗೆ ಅನಿಸ್ತು ಅಂತಂದ್ರೆ ಹಾಕಿ, ಇಲ್ಲಾಂದ್ರೆ ಹಾಕಕ್ ಹೋಗ್ಬೇಡಿ. ಬೇಸಿಕ್ ಕ್ವಶನ್ಸ್ ಅಲ್ಲಿ ನಾವು ಎಲ್ಲಿ ತಪ್ಪು ಮಾಡೋದು ಅಂತಂದ್ರೆ ಬೇಸಿಕ್ ಕ್ವಶನ್ಸ್ ಅಲ್ಲಿ ತಪ್ಪು ಮಾಡೋದು. ಇವಾಗ ನಾನು ಕೂಡ ಅದೇ ತರ ಮಾಡ್ತಾ ಇದ್ದಿದ್ದು. ಸೊ ನಾನು ಇಲ್ಲಿ ಏನ್ ಹೇಳ್ತಾ ಇದೀನಿ ಅದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅನ್ನು ನಾನು ನಿಮ್ಗೆ ಹೇಳ್ತಾ ಇದೀನಿ ಓಕೆ. ಸೊ ನನಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ 4 ಆಪ್ಷನ್ ಅಲ್ಲಿ 2 ಆಪ್ಷನ್ ಅನ್ನು ತೆಗೆದ್ಬಿಡಿ ಓಕೆನಾ. ಇನ್ನ 2 ಆಪ್ಷನ್ ಅಲ್ಲಿ ಓಕೆನಾ ಪಕ್ಕ ಯಾವ್ದು ನಿಮ್ಗೆ ಗೊತ್ತಿರುತ್ತೆ ಅದ್ ಮಾಡ್ಕೊಬೇಕು. ಅದು ಯಾವ್ದು ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥ ಕ್ವಶನ್ಸ್ ಮಾತ್ರ. ಇಲ್ಲ ಅಂತಂತಂದ್ರೆ ನಿಮ್ಗೆ 100% ಆನ್ಸರ್ ನೀವೆಲ್ಲ ಓದಿದ್ದೀರಾ ಅಂತಂದ್ರೆ 100% ಆನ್ಸರ್ ಗೊತ್ತಿದೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದಟ್ ಓಕೆ. ಸೊ ಸರ್ ಇಫ್ ಯು ಡೋಂಟ್ ನೋ ಡೋಂಟ್ ಟಚ್ ಓಕೆ. ಸೊ ಯಾರು ಎಲ್ಲರೂ ಹಿಂಗೆ ಮಾಡ್ತಾರೆ ಮಿಸ್ಟೇಕ್ಸ್. ಏನಪ್ಪ ಮಾಡೋದು ಅಂತಂದ್ರೆ ಲಾಸ್ಟ್ಗೆ ಮಾಡೋದು ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ಚಾನ್ಸ್ ತಗೊಳ್ಳೋಣ ಅಂತ ಹೇಳಿ ಅಟೆಂಡ್ ಮಾಡ್ಬಿಡ್ತೀರಾ. ಸೊ ಆತರ ಮಾಡಬಾರ್ದು ಓಕೆ. ಆಮೇಲೆ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಸೇಮ್ ನಾನು ಅವಾಗಲೇ ಹೇಳಿದಾಗೆ ಈಗ ಜಸ್ಟ್ ಎಕ್ಸಾಂಪಲ್. ಸೊ ನಂದು ನಾರ್ಸೆಟ್ 4 ಅಲ್ಲಿ ಓಕೆ ಆಲ್ ಇಂಡಿಯಾ ರ್ಯಾಂಕು 75 ಬಂದಿತ್ತು. ಸೊ 75 ಬರೋದಕ್ಕೆ ನಾನು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೆ ಅಂತಂದ್ರೆ 200 ಮಾರ್ಕ್ಸ್ಗೆ ಇತ್ತು. ಫಸ್ಟ್ ನಾರ್ಸೆಟ್ 4 ಅವ್ರಿಗೆ ಏನಿತ್ತು ಅಂತಂದ್ರೆ 200 ಮಾರ್ಕ್ಸ್ ಕ್ವಶನ್ಸ್ ಇರ್ತಾ ಇತ್ತು. ಸೊ ಈಗ ನಾರ್ಸೆಟ್ 5 ಇಂದ ಏನಾಯ್ತು ಅಂತಂದ್ರೆ ನಿಮಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಂತ ಮಾಡ್ಬಿಟ್ರು ಓಕೆ. ಸೊ ಪ್ರಿಲಿಮ್ಸ್ 100 ಇಟ್ರು ಪ್ಲಸ್ ಮೇನ್ಸ್ 100 ಇಟ್ರು. ಸೊ ಇವಾಗ ಈ 200 ಕ್ವಶನ್ ನಾನು ಎಷ್ಟು ಅಟೆಂಡ್ ಮಾಡಿದೆ ಅಂದ್ರೆ ಜಸ್ಟ್ 172 ಅಷ್ಟೇ ನಾನು ಅಟೆಂಡ್ ಮಾಡಿದ್ದು. ಇನ್ನ 28 ಕ್ವಶನ್ಸ್ ಆಗಿಬಿಟ್ಟಿದ್ವಿ. ಯಾಕಂದ್ರೆ ಗೊತ್ತಿಲ್ಲ, ಕೆಲವು ಕ್ವಶನ್ಸ್ ಕನ್ಫ್ಯೂಷನ್ ಓಕೆನಾ. 200 ಕ್ವಶನ್ಸ್ಗೆ 172 ಅಟೆಂಡ್ ಮಾಡೋದಕ್ಕೆ ಆಲ್ ಇಂಡಿಯಾ 75 ಬಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆ. ಬೇಸ್ಡ್ ಆನ್ ದಿಸ್ ಓನ್ಲಿ ನೀವು ಮಾಡ್ಬೋದು ಓಕೆನಾ, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತಂದೇಳಿ ಓಕೆ. ಸೊ ಇದೇ ತರ ನೋಡ್ಕೊಂಡಾಗ 100 ಕ್ವಶನ್ಸ್ ಅಟ್ಲೀಸ್ಟ್ 100 ಕ್ವಶನ್ಸ್ ಎಷ್ಟು ಮಾಡ್ಬೇಕಪ್ಪ ಅಂತಂದ್ರೆ ಅಟ್ಲೀಸ್ಟ್ ನೀವು 80 ಅಂತೂ ಮಾಡಲೇಬೇಕಾಗುತ್ತೆ, 80+ ಮಾಡಲೇಬೇಕಾಗುತ್ತೆ. ಆಮೇಲೆ ನಿಮಗೆ ಇನ್ನೊಂದು ನಾನ್ ನರ್ಸಿಂಗ್ ಅನ್ನು ಓದೋದು ಎಷ್ಟು ಇಂಪಾರ್ಟೆಂಟ್ ಓಕೆ. ಸೊ ನಾನ್ ನರ್ಸಿಂಗ್ ಅಂತಂದ್ರೆ ನಾವು ಆಲ್ರೆಡಿ ಏನೋ ಕಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ನಾನ್ ನರ್ಸಿಂಗ್ ಕ್ಲಾಸ್ಗಳು ಮಾಡ್ತಾ ಇದೀವಿ. ಸೊ ಇನ್ನು ಏನೇನು ಪೆಂಡಿಂಗ್ ಇದೆ ಅದನ್ನ ಕವರ್ ಮಾಡ್ತೀವಿ, ಡೋಂಟ್ ವರಿ ಓಕೆ. ಸೊ ನಾನ್ ನರ್ಸಿಂಗ್ ಅಲ್ಲಿ ನಮಗೆ ಜಾಸ್ತಿ ಸ್ಕೋರ್ ಆಗೋದು, ನಾನ್ ನರ್ಸಿಂಗ್ ಅಲ್ಲಿ ಜಾಸ್ತಿ ಸ್ಕೋರ್ ಆಗುತ್ತೆ. ಹೆಂಗೆ ಅಂತ ನಾನು ಹೇಳ್ತೀನಿ ನಿಮಗೆ ಓಕೆ. ಸೊ ಜಸ್ಟ್ ನಿಮ್ಗೆ ಏನಾದ್ರು ಸಿಂಪಲ್ ಇಂಟ್ರೆಸ್ಟ್ ಆಗಿರಬಹುದು ಓಕೆನಾ, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರಬಹುದು, ಅಥವಾ ಆವರೇಜ್, ರೇಷಿಯೋ ಓಕೆನಾ, ಪ್ರಪೋರ್ಷನ್ಸ್, ಈ ತರ ಏನು ಸಿಂಪಲ್ ಇದಾವೆ ಇವೆಲ್ಲ ನೀವು ಫಾರ್ಮುಲಾ ಕಲ್ತ್ಕೊಂಡು ಹೋಗ್ಬಿಟ್ರಿ ಅಂತಂದ್ರೆ ಅವ್ರು ಎಂತ ಕ್ವಶನ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಬಿಡ್ತೀರಾ. ಆಮೇಲೆ ಅದಕ್ಕೆ ಆನ್ಸರ್ ಪಕ್ಕ ಒಂದೇ ಇರುತ್ತೆ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರಲ್ಲ ಅದರಲ್ಲಿ ಓಕೆನಾ, ಒಂದೇ ಆನ್ಸರ್ ಇರುತ್ತೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಡೈರೆಕ್ಷನ್ ಪ್ರಾಬ್ಲಮ್ ಬರುತ್ತೆ ಓಕೆ. ನಾನು ಡೈರೆಕ್ಷನ್ ಪ್ರಾಬ್ಲಮ್ ಮಾಡ್ತೀನಿ. ಡೈರೆಕ್ಷನ್ ಪ್ರಾಬ್ಲಮ್ ಅಂತಂತಂದ್ರೆ ಸೊ ಇವನು ಇಲ್ಲಿಂದ ಇಷ್ಟು ಗಂಟೆಗೆ ಬಿಡ್ತಾನೆ ಓಕೆನಾ, ಸ್ಟ್ರೈಟ್ 3 ಕಿಲೋಮೀಟರ್ ಹೋಗ್ತಾನೆ, ರೈಟ್ಗೆ 3 ಕಿಲೋಮೀಟರ್ ಹೋಗ್ತಾನೆ, ಮತ್ತೆ ಲೆಫ್ಟ್ಗೆ 3 ಕಿಲೋಮೀಟರ್ ಬರ್ತಾನೆ. ಇವಾಗ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದಾನೆ, ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ಇದೆ. ಇದು ತುಂಬಾ ಈಸಿ ಆಗಿರುತ್ತೆ, ನಮ್ಮ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಇದಾವೆ, ನೀವು ನೋಡ್ಕೊಬಹುದು ಓಕೆನಾ. ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಇವು ಕೂಡ ಅಷ್ಟೇ ನಿಮಗೆ ಈಸಿಯಾಗಿ ಸ್ಕೋರ್ ಆಗುತ್ತೆ ಓಕೆ. ಸೊ ನಾನ್ ನರ್ಸಿಂಗ್ ಅಲ್ಲಿ ಓಕೆನಾ 20 ಕ್ವಶನ್ಸ್ಗೆ ಓಕೆನಾ 18 ಅಟೆಂಡ್ ಮಾಡಿದ್ದು ಓಕೆ. 18ರಲ್ಲಿ 2 ಮಾತ್ರ ರಾಂಗ್ ಆಗಿತ್ತು ಅಷ್ಟೇ, ಅಂದ್ರೆ ಅರೌಂಡ್ 16 ಮಾರ್ಕ್ಸ್ ನಿಮಗೆ ಬಂದಿದೆ ಅಲ್ಲಿ ಓಕೆನಾ. ಸೊ ಈ ತರ ಸಿಚುವೇಶನ್ ನಾನ್ ನರ್ಸಿಂಗ್ ಯಾವುದೇ ಆಮೇಲೆ ಕರೆಂಟ್ ಅಫೇರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ಕರೆಂಟ್ ಅಫೇರ್ಸ್ ಗೊತ್ತಿರುತ್ತೆ, GK ಗೊತ್ತಿರುತ್ತೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದ್ರ ಕಡೆ ನೀವು ಅಂದ್ರೆ ಕಷ್ಟ ಆಯ್ತು ನಿಮಗೆ ಅಂತಂದ್ರೆ ಮಾಡಕ್ ಹೋಗ್ಬೇಡಿ
ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಕೇಳ್ತೀನಿ, GK ಆಗಿರಬಹುದು ಅಥವಾ ಅರ್ಥಮೆಟಿಕ್ಸ್ ಆಗಿರಬಹುದು, ನಾನ್ ನರ್ಸಿಂಗ್ ಪಾರ್ಟ್ಸ್ ಏನೋ ನಿಮ್ಗೆ ಕಷ್ಟ ಆಯಿತು ಅಂತಂತಂದ್ರೆ ಮತ್ತೆ ಹೊಸದಾಗಿಂದ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ನಿಮ್ಗೆ ಏನಾರು ಆಲ್ರೆಡಿ ಸ್ವಲ್ಪ ಟಚ್ ಇತ್ತು ಅಂದ್ರೆ ಮಾಡಿ. ಯಾಕಂದ್ರೆ ಇವಾಗ ನಿಮಗೆ 1 ವೀಕ್ ಮಾತ್ರ ಟೈಮ್. ಆ 1 ವೀಕ್ ಟೈಮಲ್ಲಿ ನೀವು ಎಲ್ಲ ಕವರ್ ಮಾಡೋಕ್ಕೆ ಆಗಲ್ಲ. 100% ಈ 1 ವೀಕಲ್ಲಿ ನೀವೇನು ಮಾಡ್ಬೋದು ಅಂತಂದ್ರೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, 1 ವೀಕಲ್ಲಿ ಏನು ಓದ್ಬೋದು ಅಂತಂತಂದ್ರೆ ಜಸ್ಟ್ ಈಗ ನೀವು ಹೊಸದಾಗಿ ಏನು ಸ್ಟಾರ್ಟ್ ಮಾಡಕ್ಕೆ ಹೋಗ್ಲೇಬೇಡಿ. ಇನ್ನೊಂದು ವಾರ ಇದರಿಂದ ಓಕೆ, ಡೋಂಟ್ ರೀಡ್ ಎನಿಥಿಂಗ್ ನ್ಯೂ. ಓಕೆ, ಹೊಸದು ಏನು ಓದಕ್ಕೆ ಹೋಗ್ಬೇಡಿ. ಹೊಸದು ಓದಿದ್ರಿ ಅಂತಂತಂದ್ರೆ ನೀವು ಕೆಟ್ಟ್ರಿ ಅಂತ ಅರ್ಥ. ಓಕೆನಾ. ಹೊಸದು ಓದಿದ್ರೆ ಅರ್ಥ ಆಗಲ್ಲ. ಏನು ನಿಮ್ಮ ಹಳೆ ನಾಲೆಡ್ಜ್ ಇತ್ತು, ಓಕೆನಾ, ಸ್ವಲ್ಪ ಕೆಲವೊಂದು ಟಾಪಿಕ್ಸ್ ಇರುತ್ತೆ, ಅದು ಎಷ್ಟು ಓದಿದ್ರು ಮರ್ತೋಗ್ಬಿಡುತ್ತೆ. ಅದನ್ನ ಬೇಕಾದ್ರೆ ಈ ಟೈಮಲ್ಲಿ ಓದ್ಕೊಳ್ಳಿ. ಓಕೆನಾ, ಅದನ್ನ ನೀವು ಈ ಟೈಮಲ್ಲಿ ಓದ್ಕೊಳ್ಳಿ. ಬಟ್ ಹೊಸದಾಗಿ ನನಗೆ ಅದು ಗೊತ್ತೇ ಇಲ್ಲಪ್ಪ ಆ ಸಬ್ಜೆಕ್ಟ್ ಬಗ್ಗೆ. ತುಂಬಾ ಜನ, ಕೆಲವರು ಒಂದೊಂದು ಸಬ್ಜೆಕ್ಟ್ ಇಷ್ಟ ಇರಲ್ಲ. ಎಸ್ಪೆಷಲಿ ನನಗೆ ಸೈಕಿಯಾಟ್ರಿ ಇಷ್ಟ ಇಲ್ಲ. ನಾನು ಸೈಕಿಯಾಟ್ರಿ ಟಚ್ ಮಾಡಕ್ಕೆ ಹೋಗಿಲ್ಲ, ಬೇಡ. ಅದ್ರಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಓಕೆನಾ. ಡಿಫೆನ್ಸ್ ಮೆಕ್ಯಾನಿಸಮ್ ಅದು ಪಕ್ಕ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ. ಸೊ ಆ ತರ ಕ್ವಶನ್ಸ್ಗಳನ್ನ ಜಸ್ಟ್ ನೀವು ಎಕ್ಸಾಮ್ ಹಿಂದಿನ ಬೇಕಾದ್ರೆ ಓದ್ಕೊಬಹುದು, ಬೈ ಹಾರ್ಟ್ ಮಾಡ್ಕೊಬಹುದು. ಇಮ್ಯಾಜಿನ್ ಮಾಡ್ಕೊಬೇಕು, ಹಾಗಂದ್ರೆ ಏನು ಹೀಗಂದ್ರೆ ಏನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದ್ರೆ ಒಂದು ಕ್ವಶನ್ 2 ಕ್ವಶನ್ ಅಟ್ಲೀಸ್ಟ್ ನಾನು ಏಬಲ್ ಟು ಆನ್ಸರ್ ಅಂತಂದೇಳಿ ನೀವು ಅದನ್ನ ನೋಡ್ಕೊಂಡು ಹೋಗಿ ಎಕ್ಸಾಮ್ ಹಿಂದಿನ ದಿನ ನೋಡ್ಕೊಂಡು ಹೋಗ್ಬೋದು. ಸೊ ಅದಾದ್ಮೇಲೆ ನಾನು ಇನ್ನೊಂದು ಹೇಳ್ತೀನಿ, LMR ಲಾಸ್ಟ್ ಮಿನಿಟ್ ರಿವಿಷನ್ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ರೆಡಿ ಇಟ್ಕೊಂಡಿರ್ಬೇಕು, ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರಿ. ಆಮೇಲೆ ನಿಮಗೆ ಅದು ಫೆಮಿಲಿಯರ್ ಆಗಿರ್ಬೇಕು. ಯಾಕಂದ್ರೆ ಯಾವುದೋ ಒಂದು ಬುಕ್ಸ್ ತಗೊಂಡ್ಬಿಟ್ಟೆ ಅದ್ರಲ್ಲಿ LMR ಇದೆ ಅದನ್ನ ನಾನು ಓದ್ತಾ ಹೋಗ್ತೀನಿ ಅಂತಂತಂದ್ರೆ ಆಗಲ್ಲ. ಇಲ್ಲ, ನೀವು ಮಾಡಿರ್ತಕ್ಕಂಥ ಬುಕ್ ಇಲ್ಲ ಅಂತಂದ್ರೆ ಆ ಬುಕ್ ನೀವು ಆಲ್ರೆಡಿ 1 ಟೈಮ್ ಓದಿರ್ಬೇಕು. ಯಾವುದೇ ಬುಕ್ ಆದ್ರೂ ಕೂಡ 1 ಟೈಮ್ ಕಂಪ್ಲೀಟ್ ಮಾಡಿದ್ದನ್ನ ಮತ್ತೆ ನೀವು ಇನ್ನೊಂದ್ಸರಿ ಓದ್ಬೇಕಾದ್ರೆ ಈಸಿ ಆಗುತ್ತೆ. ಓಕೆ, ಸೊ ನಾನು ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೆ, ಹೇಗೆ ರಿಮೆಂಬರ್ ಮಾಡ್ಕೊಬೇಕು. ಓಕೆ, ರಿಮೆಂಬರ್ ಮಾಡ್ಕೊಳ್ಳೋದು ಅದು ಎಲ್ಲ ಇಂಡಿವಿಜುವಲ್ ಡಿಫ್ರೆನ್ಸ್ ಆಗಿರುತ್ತೆ. ಓಕೆ, ಸೊ ಕೆಲವ್ರು ಏನ್ ಮಾಡ್ತಾರೆ ಅಂತಂತಂದ್ರೆ ಬೈ ಹಾರ್ಟ್ ಮಾಡ್ತಾರೆ. ಎಲ್ಲದನ್ನು ಬೈ ಹಾರ್ಟ್ ಮಾಡೋದು ತಪ್ಪು. ಹೆಂಗೆ ಅಂತಂತಂದ್ರೆ ರಿಮೆಂಬರ್ ಮಾಡ್ಕೊಡೋದು ಹೆಂಗೆ ಅಂತಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಫಸ್ಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಯಾವುದೋ ಒಂದು ಟಾಪಿಕ್ ಆಯ್ತು, ಅದನ್ನ ನಿಮ್ಮ ಓನ್ ಬ್ರೈನ್ ಒಳಗಡೆ ಅರ್ಥ ಮಾಡಿಸ್ಕೊಬೇಕು. ಅದಕ್ಕೆ ಈ ಟಾಪಿಕ್ ಹಿಂಗಿದೆ ಅಂತಂತಂದ್ರೆ ಓಕೆನಾ. ಸಪೋಸ್ ನಿಮ್ಗೆ ಗೊತ್ತಿದೆ, ಓಕೆನಾ. ಸೊ ಹೆಂಗೆ ಅಂತಂತಂದ್ರೆ ಸೊ CVP, ಓಕೆ, ಸೆಂಟ್ರಲ್ ವೀನಸ್ ಪ್ರೆಷರ್ ಕಡಿಮೆ ಆದಾಗ ಏನಾಗುತ್ತೆ ಅಂತಂತಂದ್ರೆ ಓಕೆನಾ, ಏನಾಗುತ್ತೆ, ಹೈಪೋಲಿಮಿಯಾ ಆಗಿರುತ್ತೆ. ಸೊ ಹೈಪೋಲಿಮಿಯಾ ಲಕ್ಷಣಗಳೇನೇನು, ಓಕೆನಾ, ಈ ತರ. ಆಮೇಲೆ CVP ಜಾಸ್ತಿ ಆದಾಗ ಏನ್ ಮಾಡ್ಬೇಕು, ಓಕೆನಾ. ಸೊ ಇದು ನಿಮಗೆ ಅರ್ಥ ಆಗ್ಬಿಡ್ತು ಅಂತಂತಂದ್ರೆ ಅಲ್ಲಿ ಯಾವುದೇ ನರ್ಸಿಂಗ್ ಆಕ್ಷನ್ಸ್ ಕೇಳಿದ್ರು ಕೂಡ, ಏನೇ ರ್ಯಾಷನಲ್ ಕೇಳಿದ್ರು ಕೂಡ ನೀವು ಅದಕ್ಕೆ ಆನ್ಸರ್ ಮಾಡ್ತೀರಾ. ಸೊ ಯಾವುದೇ ಒಂದು ಟಾಪಿಕ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಫಸ್ಟ್, ಓಕೆನಾ. ಸೆಂಟ್ರಲ್ ವೀನಸ್ ಪ್ರೆಷರ್ ಅಂತ ಅದಕ್ಕೆ ಏನು, ಓಕೆನಾ, ಯಾವ ರೀತಿ ಅಸೆಸ್ ಮಾಡ್ತೀವಿ, ಯಾವುದನ್ನ ಅಸೆಸ್ ಮಾಡ್ತೀವಿ, ಓಕೆನಾ. ಸೊ ನಾರ್ಮಲ್ ರೇಂಜ್ ಅದು ಕೂಡ ನೀವು ತಿಳ್ಕೊಬೇಕಿಲ್ಲಿ. ಸೊ ಇದು ಕೂಡ ಒಂದು ಬಿಗ್ ಟಾಪಿಕ್ ಇದೆ, ಓಕೆನಾ. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತೀರಷ್ಟೇ ನಿಮಗೆ, ಯಾವ ರೀತಿಯಾಗಿ ಒಂದು ಟಾಪಿಕ್ ಅನ್ನ ನೆನ್ಪಿಟ್ಕೊಬೇಕು ಅಂತಂದೇಳಿ. ಓಕೆನಾ. ಅದನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ 100% ನಿಮಗೆ ಅರ್ಥ ಆಗುತ್ತೆ. ಸೊ ಕೆಲವರಿಗೆ ಅರ್ಥ ಆಗಿರಲ್ಲ, ಸೊ ಕನ್ಫ್ಯೂಷನ್ ಆಯ್ತಾ, ಬಿಟ್ಬಿಡಿ. ಬೇರೆ ಟಾಪಿಕ್ ನಿಮಗೆ ಯಾವ್ದು ಈಸಿ ಆಗ್ತಾ ಇರುತ್ತೆ ಆ ಟಾಪಿಕ್ ಓದ್ಕೊಂಡ್ರೆ ಸಾಕಾಗುತ್ತೆ. ಅದು ಅರ್ಥ ಆಗಿಲ್ಲ ಅಂತಂತಂದ್ರೆ ಆ ಟಾಪಿಕ್ ನೀವು ಯಾವ ಓದ್ಬೇಕು, ಎಕ್ಸಾಮ್ ಇನ್ನೊಂದು 2 ಮಂತ್ 3 ಮಂತ್ಸ್ ಇದೆ ಅನ್ನಂಗೆ ಓದಿ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಓಕೆನಾ. ಈಗ ಎಕ್ಸಾಮ್ ಹತ್ರ ಇದ್ದಾಗ ನೀವು ಟಚ್ ಮಾಡಕ್ ಹೋಗ್ಬೇಡಿ. ಓಕೆ. ಆಮೇಲೆ ಹೌ ಟು ರೀಡ್, ಸೇಮ್ ಅದು ಕೂಡ ಅಷ್ಟೇ. ಹೌ ಟು ರೀಡ್ ಅಂತಂತಂದ್ರೆ ಅದು ನಿಮ್ ಇಷ್ಟ, ಓಕೆನಾ. ಸೊ ನೀವು ಯಾವ ಓದ್ಬೇಕು, ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಎದ್ದು ಓದೋದಕ್ಕೆ ಇಷ್ಟ ಆಗುತ್ತೆ, ಸೊ ನೀವು ಅವಾಗ ಓದ್ಕೊಳ್ಳಿ. ಇನ್ನು ಕೆಲವರಿಗೆ ಲೇಟ್ ನೈಟ್ ಕುತ್ಕೊಂಡು ಓದ್ತೀರಾ, ನೀವು ಹಂಗೆ ಓದ್ಕೊಳ್ಳಿ. ನಿಮಗೆ ಗೊತ್ತಿರಬೇಕು ಯಾವ ಟೈಮಲ್ಲಿ ಕುತ್ಕೊಂಡು ಓದಿದ್ರೆ ನನಗೆ ಅರ್ಥ ಆಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಓದ್ತಾ ಇರ್ತೀರಾ, ಕೆಲವ್ರು ಹೆಂಗ್ ಮಾಡ್ತಾರೆ ಅಂತಂತಂದ್ರೆ ಪಕ್ಕದಲ್ಲಿ ಟೀ ಇಟ್ಕೊಂಡಿರ್ತಾರೆ, ನಿದ್ದೆ ಬಂದ ತಕ್ಷಣ ಕುಡ್ಬಿಟ್ಟು ಮತ್ತೆ, ಅದು ಅಲ್ಲ. ಓದ್ತಾ ಇರ್ತಾರೆ, ನಿದ್ದೆ ಬಂತ ಒಂದು 10 ನಿಮಿಷ ಇಲ್ಲ ಅರ್ಧ ಗಂಟೆ ಅಲಾರಾಮ್ ಇಟ್ಕೊಂಡ್ಬಿಡಿ. ಸೊ ನಾನು ಕೊಡ್ತಿರೋ ಬೆಸ್ಟ್ ಸಜೆಷನ್ ಏನಪ್ಪಾ ಅಂತಂದ್ರೆ, ಓದ್ಬೇಕಾದ್ರೆ ನಿದ್ದೆ ಬಂತು ಅಂತಂದ್ರೆ 1/2 hour ಅಷ್ಟೇ ಅಲಾರಾಮ್ ಇಟ್ಕೊಂಡ್ಬಿಡಿ. 11 ಗಂಟೆ ಮಲ್ಕೊಂತೀನಿ ಅಂತಂತಂದ್ರೆ 11 ಗಂಟೆ ನಿದ್ದೆ ಬರ್ತಿದೆ ಅಂತಂತಂದ್ರೆ 11:30 ಅಲಾರಾಮ್ ಇಟ್ಕೊಂಡ್ಬಿಡಿ, ಮಲ್ಕೊಂಡ್ಬಿಡಿ. ನಿಮ್ಗೆ 100% ನಿದ್ದೆ ಬಂದ್ಬಿಡ್ತಾವಾಗ ಮತ್ತೆ 11 ಎಚ್ಚರ ಆಯ್ತಂದ್ರೆ ಮತ್ತೆ ನಿದ್ದೆ ಬರಲ್ಲ. ಆರಾಮ್ ಕೂತ್ಕೊಂಡು, ಯಾಕಂದ್ರೆ ಓದ್ಕೊಬೇಕಂತ ಇರುತ್ತಲ್ವಾ, ಸೊ ಓದ್ಕೊಂತೀರ, ಅವಾಗ ಮೈಂಡ್ ಫುಲ್ ಕಂಪ್ಲೀಟ್ ಆಗಿ ರಿಫ್ರೆಶ್ ಆಗುತ್ತೆ. ಓಕೆ, ಅದನ್ನ ನೀವು ಫಾಲೋ ಮಾಡ್ಬೋದು. ಸೊ ಅದಾದ್ಮೇಲೆ ಸೇಮ್ ಹೇಳಿದ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತಂತ ಅರೌಂಡ್ 80+ ಅಂತ ಅಟೆಂಡ್ ಮಾಡಲೇಬೇಕಾಗುತ್ತೆ ಟು ಸೆಕ್ಯೂರ್ ದ ಗುಡ್ ರ್ಯಾಂಕ್.
ಓಕೆ, ಸೊ ಇದಿಷ್ಟು ಸ್ಟ್ರಾಟಜೀಸ್ ಅಂತ ಹೇಳೋದಷ್ಟೇ. ನೆಗೆಟಿವ್ಸ್ ಅವಾಯ್ಡ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಾನು ಅವಾಗಲೇ ಹೇಳಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಟಚ್ ಮಾಡಕ್ ಹೋಗ್ಬಾರ್ದು ಅಷ್ಟೇ. ಆಮೇಲೆ ಟಚ್ ಮಾಡಕ್ ಹೋಗ್ಬಾರ್ದು ಅಂತಂದೇಳಿ ಈಗ 100 ಕ್ವಶನ್ಸ್ಗೆ, ಓಕೆನಾ, 100 ಕ್ವಶನ್ಸ್ಗೆ 100 ಗೊತ್ತಿಲ್ಲ ಅಂದ್ರೆ ಅದು ನಿಮ್ಮ ದಡ್ತನ. ಓಕೆ, ಅಟ್ಲೀಸ್ಟ್ 100 ಕ್ವಶನ್ಸ್ಗೆ ನನಗೆ 50 ಗೊತ್ತಿದೆಪ್ಪ, 50 ಪಕ್ಕ ಗೊತ್ತಿದೆ, 50% ಕ್ವಶನ್ಸ್ ಪಕ್ಕ ಗೊತ್ತಿದೆ ಅಂತಂದ್ರೆ ಇದನ್ನ ಫಸ್ಟ್ ಹಾಕೊಂಬಿಡಿ. ಓಕೆನಾ, ಸೊ ನೆಕ್ಸ್ಟ್ ಮತ್ತೆ ನೀವು ಹುಡುಕ್ಬೇಕು, ಇನ್ನೊಂದು 20 ಕ್ವಶನ್ ಅಟೆಂಡ್ ಮಾಡ್ಲೇಬೇಕು ಅಂತಂದೇಳಿ ಇನ್ನೊಂದು 20ಗೆ ಹುಡ್ಕೊಳ್ಳಿ. ಓಕೆ, ಸೊ ಟ್ರೈ ಮಾಡಿ, ಇನ್ನೊಂದು 20 ಎಲ್ಲಿ ಹೆಂಗ್ ತಗೊಬೇಕು ಅಂತ ಟ್ರೈ ಮಾಡ್ಬೇಕು ನೀವು. ಓಕೆ, ಸೊ ಇದರಲ್ಲಿ ಸೇಮ್ ಅದೇ ನಾನು ಹೇಳಿದಲ್ವಾ, ಎಲಿಮಿನೇಷನ್ ಪ್ಯಾಟರ್ನ್ ಹೋಗ್ಬೇಕಾಗುತ್ತೆ. 2 ಆಪ್ಷನ್ ಅನ್ನ ನೀವು ತೆಗೆದ್ಬಿಡಿ, ಇನ್ನು 2 ಆಪ್ಷನ್ ಅಲ್ಲಿ ಯಾವುದು ಜಾಸ್ತಿ ನಿಮಗೆ ವೇಟೇಜ್ ಅನ್ಸುತ್ತೆ ಅದನ್ನ ಟಿಕ್ ಮಾಡಿ. ಇನ್ನ ಕೆಲವು ಇರುತ್ತೆ, ಆ ಕ್ವಶನ್ ಫಸ್ಟ್ ಟೈಮ್ ಕೇಳಿರ್ತೀರ, ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಓಕೆ, ಸೊ ನಾನು ಕೂಡ ಹಂಗೆ ಎಷ್ಟೊಂದು ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಸ್ಟಾರ್ಟಿಂಗ್ ಓಕೆ ಮಾಡ್ತಾ ಇದ್ವಿ. ಸೊ ಇವಾಗ ಈ ಆಪ್ಷನ್ ಬಂದಿದೆ, ಏನು 20 ಕ್ವಶನ್ಸ್ಗೆ 18 ಮಿನಿಟ್ಸ್ ಈಗ ಆಪ್ಷನ್ ಬಂದಿದೆ. ಮುಂಚೆ ಹಂಗಿರಲಿಲ್ಲ, ನಾವು ಮತ್ತೆ ವಾಪಸ್ ಬಂದ್ಬಿಟ್ಟು ನೋಡ್ಕೊಂಡಿತ್ತು. ಆ ಟೈಮ್ ನಾವು ಎಲ್ಲಿ ಮಾರ್ಕ್ ಫಾರ್ ರಿವ್ಯೂ ಅಂತ ಬಿಟ್ಟಿರ್ತೀವಿ ಅದನ್ನ ಮತ್ತೆ ಕೊನೆಗಿನ ಅರ್ಧ ಗಂಟೆ ಟೈಮ್ ಇದೆಯಾ ಎಲ್ಲ ಹಾಕೊಂಡು ಹೋಗು. ಸೊ ತುಂಬಾ ಜನ ಮಾಡೋದೇನಪ್ಪಾ ಅಂತಂದ್ರೆ 100 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ತೀರಾ. ಸೊ ಇದು ತಪ್ಪು. ನೀವು 100 ಕ್ವಶನ್ಸ್ ಅಟೆಂಡ್ ಮಾಡಕ್ ಹೋಗ್ಲೇಬೇಡಿ. ಓಕೆ, 100 ಕ್ವಶನ್ ಅಟೆಂಡ್ ಮಾಡಕ್ ಹೋಗ್ಲೇಬೇಡಿ. ನಿಮ್ದು ಇನ್ ಕೇಸ್ ಓಕೆನಾ 100 ಗೊತ್ತಿದೆ ಅಂದ್ರೆ ಮಾತ್ರ ನೀವು ಮಾಡಬಹುದು, ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ. ಓಕೆನಾ, ಸೊ ಇದಿಷ್ಟು ಎಕ್ಸಾಮ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಆಮೇಲೆ ರಿಮೆಂಬರ್ ಅಷ್ಟೇನೆ, ನಿಮಗೆ ಯಾವ ಟೈಮಲ್ಲಿ ಎದ್ದು ಓದ್ಕೊಂಡ್ರೆ ಅದನ್ನ ನಿಮ್ ತಲೆಯಲ್ಲಿ ಉಳಿಯುತ್ತೆ ಅದನ್ನ ನೋಡಿ. ಆಮೇಲೆ ಅರ್ಥ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಟಾಪಿಕ್ ಆಯ್ತು ಅರ್ಥ ಮಾಡ್ಕೊಳ್ಳಿ, ಬೈ ಹ್ಯಾಟ್ ಮಾಡಕ್ ಹೋಗ್ಬೇಡಿ. ನಾನು ಕೇಳಿದ್ರೆ ಅಷ್ಟೇ ಹೇಳೋದು, ಆ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅಂತಂತಂದ್ರೆ ನೀವು 1 ವರ್ಷ ಬಿಟ್ಟು ಕೇಳಿದ್ರೆ ಹೇಳ್ತೀರಾ. ಅರ್ಥ ಆಗಿಲ್ಲ ಅಂತಂತಂದ್ರೆ ಹೇಳಕ್ಕಾಗಲ್ಲ. ಬಟ್ ಬೈ ಹ್ಯಾಟ್ ಮಾಡಿದ್ದು ಕೂಡ ಹೇಳಕ್ಕಾಗಲ್ಲ. ಕೆಲವೊಂದನ್ನು ಬೈ ಹ್ಯಾಟ್ ಮಾಡ್ಬೇಕು. ಯಾವ್ದು ಬೈ ಹ್ಯಾಟ್ ಮಾಡ್ಬೇಕು ಅಂತಂತಂದ್ರೆ ಡೆಫಿನೇಷನ್ಸ್ ಆಗಿರ್ಬಹುದು, ನಾರ್ಮಲ್ ವ್ಯಾಲ್ಯೂಸ್ ಆಗಿರ್ಬಹುದು, ನಾರ್ಮಲ್ ವ್ಯಾಲ್ಯೂಸ್ ಓಕೆನಾ, ಡ್ರಗ್ ಲೆವೆಲ್ಸ್ ಲಿಥಿಯಂ ಆಗಿರ್ಬಹುದು. ಓಕೆನಾ, ಸೊ ಈ ಎಲ್ಲಾ ಡ್ರಗ್ಸ್ ಮತ್ತೆ ಡಿಗಾಕ್ಸಿನ್ ಆಗಿರ್ಬಹುದು, ಇವೆಲ್ಲವೂ ನೀವು ನಾರ್ಮಲ್ ವ್ಯಾಲ್ಯೂಸ್ ತಿಳ್ಕೊಂಡಿರ್ಬೇಕಾಗುತ್ತೆ. ಈ ನಾರ್ಮಲ್ ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್, ನೀವು ಬೈ ಹಾರ್ಟ್ ಮಾಡ್ಲೇಬೇಕು. ದೇರ್ ಇಸ್ ನೋ ಅದರ್ ವೇ. ಓಕೆ, ಇಷ್ಟ ಆಯ್ತು. ಆಮೇಲೆ ಯಾವ್ದಾದ್ರು ಒಂದು ಹೊಸ ಬುಕ್ ತಗೋ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಯಾರೋ ಒಬ್ರು ಹೇಳ್ಬಿಟ್ರು ಈ ಬುಕ್ ತಗೋ, ಅದು ತುಂಬಾ ಚೆನ್ನಾಗಿದೆ, ಹೇಳಿದ ತಕ್ಷಣ ತಗೊಬೇಕು ಅಂತ ಅನ್ಕೊಂಡು ಹೋಗ್ಬೇಡಿ. ಎಲ್ಲಾ ಬುಕ್ಸ್ ಕೂಡ ಇವಾಗ ಏನ್ ಮಾರ್ಕೆಟ್ ಅಲ್ಲಿ ಇದಾವೆ ಅದರಲ್ಲಿ ಒಂದು 10% ಅಷ್ಟೇ ಓಕೆ ಬುಕ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಉಳಿದಿರ್ತಕ್ಕಂಥ ಎಲ್ಲ 90% ಬುಕ್ಸ್ ಅಥೆಂಟಿಕೇಟೆಡ್ ಆಗಿ ಮಾಡಿದೆ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆದಂಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಕ್ವಾಲಿಟಿ ಕಂಟೆಂಟ್ ಅನ್ನ ಕೊಡೋದಕ್ಕೆಲ್ಲ ಇಷ್ಟಪಡ್ತಾರೆ. ಸೊ ಹಂಗಾಗಿ ಎಲ್ಲಾ ಬುಕ್ಸ್ ಕೂಡ ಅಥೆಂಟಿಕೇಟೆಡ್ ಆಗೇ ಇರುತ್ತೆ. ಓಕೆನಾ, ಸೊ ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಯಾರು ತಗೊಳ್ಳಲ್ಲ. ಓಕೆ, ನೀವೇನ್ ಮಾಡ್ತೀರಾ ಅಂತಂತಂದ್ರೆ, ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಬುಕ್, ಫಸ್ಟ್ ಯಾವ ಬುಕ್ ತಗೊಂಡಿರ ಆ ಬುಕ್ ಅನ್ನ ಫಸ್ಟ್ ಕಂಪ್ಲೀಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಬುಕ್ ಹೋಗಿ. ಓಕೆನಾ, ಇದು ಸೆಕೆಂಡ್ ಪಾಯಿಂಟ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಬುಕ್ ಹೊಸ ಬುಕ್ ತಗೊಂಡಿದ್ದೀನಿ, ನನಗೆ ಹೆಂಗ್ ಓದ್ಬೇಕು ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ. ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ, ಅದು ಟಾಪಿಕ್ ಕಂಟೆಂಟ್ ನಿಮಗೆ ಹೊಸದು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಾ ಅಂತಂದ್ರೆ, ಫಸ್ಟ್ ಟೈಮ್ ಓದುವಾಗ ಏನ್ ಮಾಡ್ತೀರಾ, ಸುಮ್ಮನೆ ಓದ್ಕೊಂಡು ಹೋಗಿ. ಅದು ನಿಮಗೆ ಅರ್ಥ ಆಯ್ತು ಆಗಿಲ್ಲ ತಲೆ ಕೆಡ್ಸ್ಕೊಬೇಡಿ. ಸೊ ನಾನು ಹೇಳೋದು ಹೆಂಗ್ ಓದ್ಬೇಕು ಅಂತ ಅನ್ನೋರಿಗೆ, ಹೆಂಗ್ ಓದ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀರಾ, ಸುಮ್ಮನೆ ಓದ್ಕೊಂತ ಹೋಗಿ. ಇದು ನಾನು ಫಾಲೋ ಮಾಡಿರ್ತಕ್ಕಂಥ ರೂಲ್ಸ್. ಓಕೆ, ಸುಮ್ಮನೆ ಓದ್ಕೊಂತ ಹೋಗ್ಬೇಕು. ಅದು ಅರ್ಥ ಆಗ್ಲಿ ಬಿಡ್ಲಿ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಆ ಬುಕ್ ಕಂಪ್ಲೀಟ್ ಆಗ್ಲ ಆ ಟಾಪಿಕ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ವಾಪಸ್ ಬನ್ನಿ, ಮತ್ತೆ ಓಪನ್ ಮಾಡ್ಕೊಂತ ಹೋಗಿ. ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂದ್ರೆ ಸೆಕೆಂಡ್ ಟೈಮ್ ಓದುವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಟಾಪಿಕ್ ಅರ್ಥ ಆಗಿಲ್ಲ, ಬೇಡ, ಸುಮ್ಮನೆ ಓದ್ಕೊಂಡು ಹೋಗಿ. ಬಟ್ ಎಲ್ಲ ಓದ್ಬೇಕು, ಓದ್ಕೊಂಡು ಹೋಗ್ತೀರಾ, ಸೆಕೆಂಡ್ ಟೈಮ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ಕಮಿಂಗ್ ವೀಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕೇನೋ ಅಕಾಡೆಮಿ ಇದೆ, ಕೇನೋ ಅಕಾಡೆಮಿ ಆಪ್ ಓಪನ್ ಆಗ್ತಾ ಇದೆ. ಓಕೆ, ಕೇನೋ ಅಕಾಡೆಮಿ ಆಪ್ ಓಪನ್ ಆಗ್ತಾ ಇದೆ. ಏನಕ್ಕೋಸ್ಕರ ಅಂತಂದ್ರೆ, ಸೊ ಎಲ್ಲದನ್ನು ಕಂಪ್ಲೀಟ್ ಆಗಿ, ಕೆಲವು ನಮ್ಮ ನೋಟ್ಸ್ಗಳಾಗಿರ್ಬಹುದು, ಓಕೆ, ನಾವು ಇಂಡಿವಿಜುವಲ್ ಆಗಿ ಬರೆದಿರ್ತಕ್ಕಂಥ ನೋಟ್ಸ್ ಆಗಿರ್ಬಹುದು. ಓಕೆನಾ, ಆಮೇಲೆ ಕೆಲವೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ಎಕ್ಸ್ಪರ್ಟ್ಸ್ ಎಲ್ಲ ನಮ್ಮ ಕೇನೋ ಅಕಾಡೆಮಿ ಎಕ್ಸ್ಪರ್ಟ್ಸ್ ಎಲ್ಲ ಎಲ್ಲಿಂದ ಇದ್ದಾರೆ ಅಂತಂದ್ರೆ, ಆಲ್ ಏಮ್ಸ್, ಓಕೆ, ನಿಮಾನ್ಸ್, ಓಕೆ, ಜಿಪ್ಪರ್, ಓಕೆ, SGPGI. ಓಕೆ,
ಸೊ ಈ ಥರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಮತ್ತು ಸ್ಟೇಟ್ ಗೌರ್ಮೆಂಟಲ್ಲೂ ಕೆಲವರು ಇದ್ದಾರೆ. ಸೊ ಈ ಥರ ಆಮೇಲೆ ಕೆಲವು ಕಾಲೇಜ್ ಪ್ರಿನ್ಸಿಪಲ್ಸ್ ಇದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದ್ದಾರೆ. ಸೊ ಓಕೆನಾ, ಎಲ್ಲ ಎಕ್ಸ್ಪರ್ಟ್ಸ್ ವಿತ್ ಅಡಿಕ್ವೇಟ್ ನಾಲೆಡ್ಜ್ ಇರ್ತಕ್ಕಂಥವ್ರು ನೋಟ್ಸ್ ಆಗಿರಬಹುದು ಅಥವಾ ಕ್ವಶನ್ ಪೇಪರ್ಸ್ ಆಗಿರಬಹುದು. ಓಕೆ, ಪ್ರತಿ ವರ್ಷಕ್ಕೂ ಕ್ವಶನ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನಾವೇನು ಮಾಡಿದ್ವಿ ಅಂತಂತಂದ್ರೆ, ಸೊ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳೋಣ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂತಂದ್ರೆ, ಈಗ ಜಸ್ಟ್ ನಾವು ವಾಟ್ಸಪ್ ಚಾನಲಲ್ಲಿ ಬಿಡ್ತೀನಿ, ಇಲ್ಲ ವಾಟ್ಸಪ್ ಗ್ರೂಪ್ಸಲ್ಲಿ ಬಿಡ್ತೀನಿ, ಅದು ಡಾಟಾ ಡಿಲೀಟ್ ಆಗೋಗುತ್ತೆ. ಮತ್ತೆ ಸಪೋಸ್ ಎಕ್ಸಾಂಪಲ್ ನಾನು ಎಷ್ಟೊಂದು ಸಾರಿ ಏನಾಗುತ್ತೆ ಅಂತಂತಂದ್ರೆ, ಕೆಲವು ನೋಟ್ಸನ್ನು ಕಳಿಸಿರ್ತೀನಿ, ಮತ್ತೆ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತೀರಾ, ಸರಿ ಮತ್ತೆ ರೀಸೆಂಡ್ ಮಾಡಿ ಅಂತ ಕಳಿಸ್ತೀರಾ. ಓಕೆನಾ, ಸೊ ನಮಗೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ, ತುಂಬಾ ಅರೌಂಡ್ ಒಂದು 25-30 ಗ್ರೂಪನ್ನು ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಸೊ ಆ ಟೈಮಲ್ಲಿ ನಾನು ಫ್ರೀ ಇದ್ದಾಗ ಕಳಿಸ್ಕೊಡ್ತಾ ಇದ್ದೀನಿ. ಕೇಸ್ ಫ್ರೀ ಇಲ್ಲ ಅಂತಂದಾಗ ಇಟ್ ವಿಲ್ ಟೇಕ್ ಟೈಮ್, ಒಂದು 2-3 ಡೇಸ್ ಆದ್ಮೇಲೆ ಕೂಡ ಕೆಲವರಿಗೆ ಕಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಆ ಥರ ಆಗ್ಬಾರ್ದು ಅಂತ ನಾವೇನು ಮಾಡಿದ್ವಿ ಅಂತಂತಂದ್ರೆ, ಸೊ ಆಪಲ್ಲಿ ಎಲ್ಲ ಓಕೆನಾ, ಎಲ್ಲ ವಿಧವಾಗಿರ್ತಕ್ಕಂಥ ನೋಟ್ಸ್ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು, ಓಕೆನಾ, ವಿಡಿಯೋಸ್. ಓಕೆನಾ, ಸೊ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂತಂದ್ರೆ, ಏನಿಗೆ ಬರ್ತಕ್ಕಂಥ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಓಕೆ, ಸೊ ಇಲ್ಲಿ ಮೆಡಿಕಲ್ ಕಾಲೇಜಸ್ಗೆ ಮತ್ತು ಕಿದ್ವಾಯಿ ಹಾಸ್ಪಿಟಲ್ಗೆ ಕಾಲಾಗ್ತಾ ಇದ್ದೀನಿ ಒಂದು ಅರೌಂಡ್ 6 months ಅಲ್ಲಿ. ಓಕೆನಾ, ಸೊ ವಿತ್ ಇನ್ ದಿಸ್ ಇಯರ್ 100% ಶ್ಯೂರ್ ಹೇಳ್ತೀನಿ, 2025 ಕಂಪ್ಲೀಟ್ ಆಗೋದ್ರೊಳಗಡೆನೆ ಕಾಲಾಗೋ ಚಾನ್ಸಸ್ ಇದೆ. ಓಕೆನಾ, ಸೊ ಬಟ್ ಸ್ಟೇಟ್ ಗೌರ್ಮೆಂಟು ಸಮ್ಟೈಮ್ಸ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ಒಳ ಮೀಸಲಾತಿ ಅಂತ ಏನಿದೆ ಅದು ಕ್ಲಿಯರ್ ಆಗಬೇಕು. ಸೊ ಆದಷ್ಟು ಬೇಗ ಅದು ಕ್ಲಿಯರ್ ಆಗೋದಕ್ಕೆ ಯಾವುದೇ ನೇಮಕಾತಿ ಹೊರಡಿಸಬೇಡಿ ಅಂತ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಹಂಗಂತಂದು ಹೇಳ್ಬಿಟ್ಟು ನೇಮಕಾತಿ ಹೊರಡಿಸದೆ ಅದಿರೋಕ್ಕಾಗಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ 100% ಬರಲೇಬೇಕಾಗತ್ತೆ. ವರ್ಕ್ ಲೋಡನ್ನು ಕಡಿಮೆ ಮಾಡೋದಕ್ಕೆ ಬಂದೇ ಬರುತ್ತೆ. ಸೊ ಅವರಿಗೋಸ್ಕರ ಹೆಲ್ಪ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು, ಆಮೇಲೆ PCBSC ಆಗಿರ್ಬೋದು, MSc ಆಗಿರ್ಬೋದು, ಸೊ ಈ ಥರ ಸ್ಟೂಡೆಂಟ್ಸ್ಗಳಿಗೆ ನೋಟ್ಸ್ ಆಗಿರ್ಬೋದು. ಓಕೆನಾ, ಸೊ ಪ್ರತಿಯೊಂದನ್ನು ಪ್ರೊವೈಡ್ ಮಾಡಬೇಕು ಅಂತಂದೇಳಿ ಸೊ ಫ್ಯೂಚರ್ ಪ್ಲಾನಲ್ಲಿ ಇದೆ. ಓಕೆನಾ, ಅದಕ್ಕೋಸ್ಕರ ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಗಳನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಕರ್ನಾಟಕದಲ್ಲಿರ್ತಕ್ಕಂಥ ಕಾಲೇಜ್ ಪ್ರಿನ್ಸಿಪಲ್ಗಳಾಗಿರ್ಬೋದು, ಓಕೆನಾ, ಎಕ್ಸ್ಪರ್ಟ್ಸ್ ಆಗಿರ್ಬೋದು. ಸೊ ಅವ್ರ ಹತ್ರ ಎಲ್ಲ ಒಪಿನಿಯನ್ ತೊಗೊಂಡ್ಬಿಟ್ಟು, ಸೊ ಏನೇನು ಮಾಡೋಕ್ಕೆ ಸಾಧ್ಯ, ಓಕೆನಾ, ಸೊ ಏನೇನು ಮಾಡೋಕ್ಕೆ ಸಾಧ್ಯ ಎಲ್ಲವನ್ನು ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ವೀಕಲ್ಲಿ ಜಸ್ಟ್ ಇನಾಗ್ರಲ್ ಆಪ್ ಏನು ಲಾಂಚ್ ಬಿಡುಗಡೆ ಆಗ್ತಾ ಇದೆ. ಅದಕ್ಕೋಸ್ಕರ ಇನಾಗ್ರಲ್ ಆಫರ್ಗೋಸ್ಕರ ಏನು ಮಾಡ್ತೀವಿ ಅಂತಂತಂದ್ರೆ, ಒಂದು 5 ಫ್ರೀ ಟೆಸ್ಟ್ ಸೀರೀಸ್ ಕೊಡ್ಬೇಕಂತ ಮಾಡ್ಕೊಂಡಿದೀವಿ. ಓಕೆನಾ, 5 ಫ್ರೀ ಟೆಸ್ಟ್ ಕೊಡ್ತಾರೆ. ಯಾವುದಕ್ಕೋಸ್ಕರ ಅಂತಂತಂದ್ರೆ CRE, SIC, SNO. ಓಕೆನಾ, ಇದಕ್ಕೋಸ್ಕರ ಏನು 26, 27, 28 ಸೊ ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತಂದೇಳಿ 5 ಫ್ರೀ ಟೆಸ್ಟ್ಗಳನ್ನ ಕೊಡ್ತಾರೆ. ಓಕೆನಾ, ಸೊ ಎಲ್ಲ ಎಕ್ಸ್ಪರ್ಟ್ಸ್ ಸೇರ್ಕೊಂಡ್ಬಿಟ್ಟು ರೆಡಿ ಮಾಡಿದ್ದಾರೆ. ಓಕೆ, ಸೊ ನೀವು ಆರಾಮಾಗಿ ಅಟೆಂಡ್ ಮಾಡಿ, ಈಸಿಯಾಗಿ ಫ್ರೀ ಇರುತ್ತೆ ಇದು. ಓಕೆನಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೇನು ಎಕ್ಸಾಮ್ಸ್ ಬರುತ್ತೆ, ಸೊ ಪ್ರತಿಯೊಂದಕ್ಕೂ ನಿಮ್ಮ ಜೊತೆ ಕೇನೋ ಅಕಾಡೆಮಿ ಅಡ್ಮಿನ್ಸ್ ಎಲ್ಲ ಇರ್ತಾರೆ. ಓಕೆನಾ, ಸೊ ಇವರ ಒಪಿನಿಯನ್ ತಗೊಳ್ಳಿ. ಓಕೆನಾ, ಸೊ ಹಾಗೆ ಕೀಪ್ ಸಪೋರ್ಟಿಂಗ್. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟಿಲ್ ಇನ್ನೇನಾದ್ರು ಡೌಟ್ಸ್ ಇತ್ತು ನಿಮಗೆ ಅಂತಂತಂದ್ರೆ, ಓಕೆನಾ, ಕಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.